ನಮಸ್ಕಾರ ವೀಕ್ಷಕರೇ, ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಶ್ರೀಶಂಕರ ಮ್ಯಾಟ್ರಿಮೋನಿ ಅರ್ಪಿಸುವ ಕಲ್ಯಾಣ ಮಸ್ತು ಕಾರ್ಯಕ್ರಮ ಇದು ನಿಮಗಾಗಿ ನೇರ ಪ್ರಸಾರ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. 40011233 ಅಥವಾ 40011234 ಈ ನಂಬರ್ಗಳಿಗೆ ಮದುವೆಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳಿದ್ರೂ ಕರೆ ಮಾಡ್ಬೋದು ಅಂತ ಹೇಳ್ತಾ, ಶ್ರೀಶಂಕರ ಮ್ಯಾಟ್ರಿಮೋನಿ ಇದು ಒಂದು ವಿಶಿಷ್ಟವಾದಂಥ ವೆಬ್ಸೈಟ್ ಆಗಿದ್ದು ಇದರ ಕೇಂದ್ರ ಕಚೇರಿ ನ್ಯೂ BL ರೋಡ್ನಲ್ಲಿದೆ. ಹಾಗೆಯೇ ಬ್ರಾಂಚ್ ಆಫೀಸು ಇದರ ಶಾಖೆ ಬಂದು ಸಂಪಿಗೆ ರೋಡ್ ಮಲ್ಲೇಶ್ವರಂನಲ್ಲಿದೆ. ಹಾಗೆಯೇ ಇದರ ಶಾಖೆಗಳು ಮಧುರೈ, ಚೆನ್ನೈ, ಮೈಸೂರು, ಕೊಯಂಬತ್ತೂರು ಎಲ್ಲ ಕಡೆ ಇದೆ. ಎಲ್ಲ ಕಡೆ ಹೋಗಿ ನೀವು ಯಾವ ಕಡೆ ಬೇಕಿದ್ರೂ ಹೋಗಿ ನೀವು ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. www.srishankarammatrimony.com ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಫ್ರೀಯಾಗಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಬಾಳ ಸಂಗಾತಿಯನ್ನು ಹುಡುಕೊಳ್ಬೋದು. ಯಾಕೆಂದರೆ ಮದುವೆ ಅನ್ನೋ ಒಂದು ಬಂಧನ ಇದೆಯಲ್ಲ, ಇದು ತುಂಬ ಅನ್ಯೋನ್ಯವಾದ ಅನುಬಂಧ. ಇಂಥ ಅನುಬಂಧ ಬೆಸಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಾವಿರಾರು ಜನರು ಕಾರಣವಾಗ್ತಾರೆ. ಹಾಗೆಯೇ ಈ ಕಾರಣಗಳೆಲ್ಲನೂ ಒಟ್ಟುಗೂಡಬೇಕು, ಒಂದೇ ಸಮಯಕ್ಕೆ ಬರಬೇಕು. ಈ ಥರ ಎಲ್ಲ ಸಮಯ ಒಟ್ಟುಗೂಡಿದ್ರೆ ಒಂದು ಮದುವೆ ಅನ್ನೋ ಒಂದು ಕಾರ್ಯಕ್ರಮ ನಡೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಲಲಿತಾ ನಾರಾಯಣ ಸ್ವಾಮಿ ಅವರು. ಬನ್ನಿ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರಮ್ಮ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಅಮ್ಮ, ಇವತ್ತಿನ ದಿವಸ ನಮ್ಮ ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ ಮದುವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಇವತ್ತಿನ ದಿನದಲ್ಲಿ, ಈಗಿನ ಕಾಲದಲ್ಲಿ, ಕಲಿಯುಗದಲ್ಲಿ, ಅದು 21ನೇ ಶತಮಾನದಲ್ಲಿ ಎಲ್ಲರಿಗೂ ಮದುವೆ ಇವಾಗ ಸೆಕೆಂಡ್ ಪ್ರಯಾರಿಟಿ ಆಗಿಬಿಟ್ಟಿದೆ. ಅಂದರೆ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಅವ್ರ ಪ್ರೊಫೆಷನ್ನು, ಕೆರಿಯರು, ನಾನೊಂದು ಮನೆ ಮಾಡ್ಕೊಳ್ತೀನಿ, ಮುಂಚೆ ಒಂದು ಕೆಲಸದಲ್ಲಿ ಸೆಟ್ಲ್ ಆಗ್ತೀನಿ, ನಂತರ ಮದುವೆ ಆಗ್ತೀನಿ, ಅಥವಾ ನನ್ನ ಸ್ವಂತ ಮನೆ ಆದಮೇಲೆ ನಾನು ಸೆಟ್ಲ್ ಆಗ್ತೀನಿ ಅನ್ನೋ ಒಂದು ಗುರಿಯನ್ನು ತಲುಪಬೇಕು ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅವರು ಆ ಗುರಿಯನ್ನು ತಲುಪುವಷ್ಟರಲ್ಲಿ ಸಾಕಷ್ಟು ಸಮಯ ಮೀರಿ ಹೋಗುತ್ತೆ. ಸೊ ಒಂದು ಮದುವೆಯ ವಯಸ್ಸು ಅಂತ ಏನಿರುತ್ತೆ ಅದು ದಾಟಿ ಹೋಗುತ್ತೆ. ಈ ಥರ ಇರಬೇಕಾದ್ರೆ ಈ ಒಂದು ದಾಟಿ ಹೋದ ನಂತರ, ಆ ಮದುವೆ ವಯಸ್ಸು ದಾಟಿ ಹೋದ ನಂತರ ಅವರು ಲೇಟ್ ಮ್ಯಾರೇಜ್ ಮಾಡ್ಕೊಳ್ತಾರಲ್ಲ, ಇದೆಲ್ಲ ಸರಿ ಬರುತ್ತಾ? ಮುಂದೆ ಗಂಡ ಹೆಂಡತಿ ಆಗೋರು ಇದನ್ನ ಸರಿಪಡಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅಂದರೆ ವಯಸ್ಸು ಮೀರಿ ಹೋದ್ರೂ ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೀವು ಕೇಳಿದಂತಹ ಪ್ರತಿಯೊಂದು ಪ್ರಶ್ನೆಯು ನಿಜವಾಗಲೂ ಬಹಳ ಉತ್ತಮವಾದದ್ದು. ಈಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮಲ್ಲಿ ಎಜುಕೇಷನ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಯಾವಾಗ ವಿದ್ಯಾಭ್ಯಾಸ ಜಾಸ್ತಿ ಆಗಿದೆಯೋ, ಇನ್ನೊಂದು ಕಾರಣ ಏನು ಅಂದರೆ, ಹಿಂದಿನ ಕಾಲದ ತಂದೆ ತಾಯಿಗಳಿಗೆ ವಿದ್ಯಾವಂತರಾಗ್ತಾ ಇದ್ರು, ವಿದ್ಯಾವಂತರಲ್ಲದೆ ಇರೋರು ಇರ್ತಾ ಇದ್ರು. ಈಗ ಹಾಗಲ್ಲ. ಪ್ರತಿಯೊಂದು ಮನೆಯಲ್ಲೂ ಯಾರೋ ಒಬ್ಬರು ಏನು ಓದಿದ್ದಾರೆ ಅಂದರೆ MBA, BE ಈ ಥರ ಹೇಳ್ತಾರೆ. ಅವರೆಲ್ಲರಿಗೂ ಇದ್ದಂತಹ ಗುರಿ ಏನು ಅಂತಂದರೆ, ಚೆನ್ನಾಗಿ ಬೆಳೆದು ಬಂದಂತಹ ಮನೆಗಳಲ್ಲಿ, ಹಣಕಾಸಿನ ತೊಂದರೆ ಇಲ್ಲದೆ ಇರತಕ್ಕಂತಹ ಮನೆಗಳಲ್ಲಿ ಈ ಪ್ರಶ್ನೆ ಅಷ್ಟೊಂದು ಉದ್ಭವಿಸೋದಿಲ್ಲ. ಆದರೆ ಯಾರು ನಿಜವಾಗಲೂ ಹಣಕಾಸಿನ ತೊಂದರೆಯಲ್ಲಿ ಒದ್ದಾಡಿಕೊಂಡು ಬಂದಿರ್ತಾರೋ ಅವರು ಯೋಚನೆ ಮಾಡತಕ್ಕಂತಹದ್ದೇನು ಅಂದರೆ, ಮದುವೆನೇ ಪ್ರಯಾರಿಟಿ ಅಲ್ಲ, ಮೊದಲು ಹಣವನ್ನು ಸಂಪಾದನೆ ಮಾಡೋಣ, ನನ್ನದೇ ಆದಂತಹ ಒಂದು ಸ್ವಂತ ಮನೆಯನ್ನು ಮಾಡಿಕೊಳ್ಳೋಣ, ಒಂದು ಕಾರನ್ನು ತೆಗೆದುಕೊಳ್ಳೋಣ, ನಂತರ ನಾನು ಮದುವೆ ಮಾಡ್ಕೋತೀನಿ. ಇದು ಬರೀ ಗಂಡು ಮಾತ್ರ ಹೇಳ್ತಾ ಇಲ್ಲ, ಹೆಣ್ಣು ಹೇಳ್ತಾ ಇದೆ. ಗಂಡು ಹೆಣ್ಣುಗಳಿಬ್ಬರಲ್ಲೂ ಈ ಭಾವನೆ ಬರ್ತಾ ಇದೆ. ಹಣ ಸಂಪಾದನೆ ಚೆನ್ನಾಗಿ ಮಾಡಬೇಕು, ಒಳ್ಳೆ ಮನೆ ಮಾಡಬೇಕು, ಟಾಪ್ ಮೋಸ್ಟ್ ಲೆವೆಲ್ನಲ್ಲಿ ಜೀವನ ಮಾಡಬೇಕು ಅನ್ನೋಷ್ಟರೊಳಗಡೆ, ಇಷ್ಟೆಲ್ಲ ಆಗೋಷ್ಟರೊಳಗಡೆ ಒಂದು ಗ್ರಾಜ್ಯುಯೇಷನ್ ಆಗಬೇಕಾದ್ರೆ 22-23 ವರ್ಷ ಆಗಿರುತ್ತೆ. ಅವರು ಕೆರಿಯರ್ನಲ್ಲಿ ಸುಧಾರಿಸಿಕೊಂಡು ಅವರು ಅಂದುಕೊಳ್ಳತಕ್ಕಂತಹ ಎಲ್ಲ ಅನುಕೂಲಗಳನ್ನು ಪಡೆದುಕೊಳ್ಳೋಷ್ಟರೊಳಗಡೆ 30 ವರ್ಷ ದಾಟಿಬಿಟ್ಟಿರುತ್ತೆ. 30 ವರ್ಷ ದಾಟಿದ ಮೇಲೆ ಅದೇನೋ ನಾವು ಹೇಳ್ತೀವಿ, ಹಿಂದಿನ ಕಾಲದಲ್ಲಿ ಅಷ್ಟವರ್ಷ ಭವೇತ್ ಕನ್ಯಾ ಅಂತ, ಈಗಿನ ಕಾಲದಲ್ಲಿ ಒಂಥರ ಮದುವೆಯ ಬಗ್ಗೆ ಆಸಕ್ತಿನೂ ಹೊರಟೋಗಿರುತ್ತೆ. ಹಾಗೂ ಹೀಗೂ ಆಸಕ್ತಿ ಇರತಕ್ಕಂತಹವರು ಇನ್ಯಾವುದೋ ಒಂದು ದಾರಿಯನ್ನು ಹಿಡಿದು ಬಿಟ್ಟಿರ್ತಾರೆ. ಒಂದು ವೇಳೆ ಈ ರೀತಿಯ ಮದುವೆಗಳಾದರೂ ಸಹ ಅನುಬಂಧ ಕಡಿಮೆ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಇವರ ಮನಸ್ಸಿನಲ್ಲಿರ್ತಕ್ಕಂತಹದ್ದೇನೋ ಮುಖ್ಯವಾಗಿ ಕೆರಿಯರು, ಹಣ ಸಂಪಾದನೆ, ತಾನು ದೊಡ್ಡ ಮನುಷ್ಯ ಅನ್ನಿಸ್ಕೋಬೇಕು, ತನ್ನ ಮನೆಗೆ ಬಂದವ್ರು ನೋಡಿದ್ರೆ ಆಹಾಹಾ ಅಂತ ಅನ್ನಬೇಕು. ಈ ಒಂದು ಯಾವಾಗ ಅವರ ಮನಸ್ಸಿನಲ್ಲಿ ಮೂಡಿಕೊಳ್ತೋ, ಈ ಅನುಬಂಧ ಅಂತಿರುತ್ತಲ್ಲ, ಬಾಂಧವ್ಯ ಅಂತಿರುತ್ತಲ್ಲ, ಇದು ನಿಜವಾಗಲೂ ಅಷ್ಟು ಹೊಂದಾಣಿಕೆಯಾಗಿ ಬರತಕ್ಕಂತಹದ್ದು ಕಡಿಮೆ ಆಗೋಗ್ಬಿಡತ್ತೆ. ಯಾವಾಗ ಈ ಬಾಂಧವ್ಯ ಅನ್ನತಕ್ಕಂತಹದ್ದು ಕಡಿಮೆ ಆಯ್ತೋ, ಇವಳು ಕೆಲ್ಸಕ್ಕೆ ಹೋಗ್ತಾಳೆ, ಆತನೂ ಕೆಲ್ಸಕ್ಕೆ ಹೋಗ್ತಾನೆ, ಈತನಿಗೂ ಹಣದ್ದೇ ಬೇಕು, ಆಕೆಗೂ ಹಣದ್ದೇ ಬೇಕು. ಈ ಕಾರಣಗಳಿಂದ ಇಬ್ಬರು ಒಬ್ಬರನ್ನೊಬ್ಬರು ನೋಡುವುದೇ ಬಹಳ ಕಡಿಮೆ ಆಗ್ಬಿಡುತ್ತೆ.
ಎಷ್ಟೋ ಶಿಫ್ಟ್ಗಳಲ್ಲಿ ನಾವು ನೋಡಿದ್ದೀವಿ, ಬೆಳಗ್ಗೆ ಒಂದು ಗಂಡ ಕೆಲ್ಸಕ್ಕೆ ಹೋದ್ ಸಂಜೆ ಬಂದ್ರೆ ಹೆಂಡತಿ ಸಂಜೆ ಕೆಲ್ಸಕ್ಕೆ ಹೋಗಿ ಬೆಳಗ್ಗೆ ಬರ್ತಾರೆ. ಇರೋ ವೈದ್ಯರಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಆ ವೈದ್ಯರಲ್ಲಿ ಅವರನ್ನೇ ನಾನು ಕೇಳಿದಾಗ, ಅಯ್ಯೋ ನನ್ನ ಹೆಂಡತಿ ಮುಖ ನೋಡೇ ಎಷ್ಟು ದಿವಸ ಆಯ್ತೋ, ಅವಳು ಬೆಳಗ್ಗೆ ಹೋಗಿ ಸಂಜೆ ಬರ್ತಾಳೆ, ನಾನು ಸಂಜೆ ಹೋಗಿ ಬೆಳಗ್ಗೆ ಬರ್ತೀನಿ, ಒಬ್ಬರ ಮುಖ ಒಬ್ರು ನೋಡೋದೆಲ್ಲಿದೆ ಅಂತ. ಈ ತರ ಆದಾಗ ಬಾಂಧವ್ಯ ಎಲ್ಲಿ ಬೆಳೆಯುತ್ತೆ? ಇದು ಯಾವಾಗ ಬಾಂಧವ್ಯ ಬೆಳೆಯೋದಿಲ್ವೋ, ಒಂದು ಸಣ್ಣ ಮಾತುಕತೆ ಮನೆಯಲ್ಲಿ ಆದರೂ ದೊಡ್ಡವರ ಮಧ್ಯದಲ್ಲಾಗಲಿ ಏನೇ ಆಗಲಿ ವಿಚ್ಛೇದನಕ್ಕೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಇದು ನಮ್ಮದು ಕಲ್ಯಾಣ ಮಸ್ತು, ಮದುವೆ ಮಾಡಿಸಿ ಅವರನ್ನ ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಬೇಕು ಅನ್ನತಕ್ಕಂತಹದ್ದು. ಇಂತಹ ಪರಿಸ್ಥಿತಿಯಲ್ಲಿ ವಿಚ್ಛೇದನಗಳು ಜಾಸ್ತಿ ಆಗುತ್ತೆ. ಇನ್ನು ಇವಾಗ ನೀವೇ ಹೇಳ್ದಂಗೆ ಕೆರಿಯರ್ ಪ್ರಯಾರಿಟಿ ಬಂದಿದೆ. ವೈದ್ಯರಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ ಅಂದರೆ ಬೆಳಗ್ಗೆ ಒಂದು ಶಿಫ್ಟು, ಈವ್ನಿಂಗ್ ಒಂದು ಶಿಫ್ಟು, ಗಂಡ ಹೆಂಡತಿ ಒಬ್ಬೊಬ್ಬರು ಒಂದೊಂದು ಶಿಫ್ಟ್ ಮಾಡ್ತಾ ಇರ್ತಾರೆ ಅಂತ. ಆದರೆ ಎಷ್ಟೋ ಕಡೆ ಎಷ್ಟೋ ಕಪಲ್ಸಲ್ಲಿ ಏನಾಗ್ತಾ ಇದೆ ಇವಾಗ ದಂಪತಿಗಳಲ್ಲಿ ಅಂತ ಹೇಳಿದ್ರೆ, ಗಂಡ ಒಂದು ಊರಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೆಂಡತಿ ಇನ್ನೊಂದು ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದು ಬರೀ ಶಿಫ್ಟ್ಗಳು ಮಾತ್ರ ಅಲ್ಲ, ಬಟ್ ಊರೇ ಬೇರೆ. ಸೊ ಸಂಧಿಸೋದು ಇನ್ನೂ ಕಡಿಮೆ, ಅವರಿಬ್ರು ಮೀಟ್ ಮಾಡೋದೇ ಕಡಿಮೆ. ಇನ್ನು ಅದ್ರ ಜೊತೆಗೆ ಮದುವೆ ಆಗಿ ಮಕ್ಕಳಿದ್ರೆ ಮಕ್ಕಳು ಒಬ್ಬರು ತಂದೆ ಜೊತೆಗೋ ಇನ್ನೊಬ್ರು ತಾಯಿ ಜೊತೆಗೋ ಈ ಥರ ಬೆಳಿಬೇಕಾಗಿ ಬರುತ್ತೆ. ಇಂಥ ಟೈಮ್ನಲ್ಲಿ ನೀವು ಏನು ಇದು ಮಾಡ್ತೀವಿ? ಇವರುಗಳಲ್ಲಿ ಹೊಂದಾಣಿಕೆ ಎಲ್ಲಿ ಇರೋದಕ್ಕೆ ಸಾಧ್ಯ? ಗಂಡ ಒಂದೂರು, ಹೆಂಡತಿ ಒಂದೂರು. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದ್ರೆ, ಸಾಧ್ಯವಾದಷ್ಟು ಕೆಲಸದಲ್ಲಿರತಕ್ಕಂತಹ ಹೆಣ್ಣು ಬೇಡ, ವಿದ್ಯಾವಂತೆಯಾಗಿರತಕ್ಕಂತಹದ್ದು ತಪ್ಪಲ್ಲ, ಕೆಲಸದಲ್ಲಿರತಕ್ಕಂತಹ ಹೆಣ್ಣು ಬೇಡ ಅಂತ ಇದ್ರು. ಈಗ ಹಣದ ಅಂಶಕ್ಕೆ ನಮ್ಮ ಜನ ಒಡ್ಡಾಡ್ಬಿಟ್ಟಿದ್ದಾರೆ. ಹಾಗಾಗಿ ಇಬ್ಬರೂ ದುಡಿಯಬೇಕು ಅನ್ನೋದು ಬಂದ್ಬಿಟ್ಟಿದೆ. ಎಲ್ಲೋ ಅಚಾನಕ್ಕಾಗಿ ಒಂದು ಮಗು ಆಗ್ಬಿಡುತ್ತೆ. ಆ ಮಗು ಸಾಮಾನ್ಯವಾಗಿ ತಾಯಿಯ ಬೆಳೆಯೋದಿಕ್ಕೆ ಶುರುವಾಗ್ಬಿಡುತ್ತೆ. ಯಾಕೆಂದ್ರೆ ತಂದೆ ಮಗುವನ್ನು ನೋಡ್ಕೊಳಕ್ ಆಗೋದಿಲ್ಲ, ಇದು ತುಂಬಾ ಕಷ್ಟದ ಕೆಲಸ. ತಾಯಿ ಬೆಳೀತಾ ಇದ್ರು ಸಹ ಆ ಮಗುವೂ ಸಹ ತಾಯಿಯ ಬಳಿ ಇರೋದು ಕಡಿಮೆ, ಕ್ರೀಚಲ್ಲಿ ಬೆಳೆಯೋಕ್ ಶುರುವಾಗುತ್ತೆ ಆ ಮಗು. ಎಲ್ಲೋ ಒಂದು ಕಡೆಗೆ ಇಲ್ಲಿ ಮಗುವಿನ ತಾಯಿಯ ಸಂಬಂಧವೂ ಕಡಿಮೆ, ಗಂಡ ಹೆಂಡತಿಯರ ಸಂಬಂಧವೂ ಕಡಿಮೆ, ಆ ಮಗುಗೂ ಆ ಅಪ್ಪನಿಗೂ ಸಂಬಂಧವೂ ಕಡಿಮೆ. ಇನ್ನು ಮದುವೆಯ ಅರ್ಥ ಏನಿದೆ ಅಲ್ಲಿ? ಗಂಡ ಹೆಂಡತಿಯರಲ್ಲಿ ಅರ್ಥವೇ ಇಲ್ಲದೆ ಆಗೋಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿರತಕ್ಕಂತಹ ಒಂದೇ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಕೆಲಸದಲ್ಲಿರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಳ್ಳಿ. ಯಾಕೆಂದ್ರೆ ಪರಿಸ್ಥಿತಿ, ಈಗಿನ ಒಂದು ನಮ್ಮ ಒಂದು ವಾತಾವರಣ, ನೀವೇ ಹೇಳಿದಾಗೆ ಕಲಿಯುಗದ 21ನೇ ಶತಮಾನ, ಪ್ರತಿಯೊಂದು ಪದಾರ್ಥದ ಬೆಲೆಯೂ ಆಕಾಶಕ್ಕೇರ್ತಾ ಇದೆ, ಗಗನಕ್ಕೇರ್ತಾ ಇದೆ. ನಾವು ಅದನ್ನು ಕೊಂಡುಕೊಳ್ಳಬೇಕಾದರೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಇಬ್ಬರು ದುಡಿಲೇಬೇಕು, ಅಂತಹ ಪರಿಸ್ಥಿತಿ ಇದೆ. ಇವತ್ತೊಂದು ಮನೆ ಬಾಡಿಗೆ ಮನೆಯನ್ನು ನೋಡಬೇಕಾದ್ರೂ ಸಹ ಹೇರಳವಾಗಿ ಹಣವನ್ನು ಸುರಿಯಬೇಕಾಗಿದೆ. ಸಾಧ್ಯವಾದಷ್ಟು ಮದುವೆಯನ್ನ ಮಾಡಿಕೊಳ್ಳತಕ್ಕವರು ಆಯಾ ಊರಿನಲ್ಲೇ ಇರತಕ್ಕಂತಹವರನ್ನ ಮದುವೆ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಟ್ರಾನ್ಸ್ಫರಬಲ್ ಜಾಬ್ಸ್ ನಲ್ಲಿ ಇರತಕ್ಕಂತಹವರನ್ನ ಬೇಡ. ಒಂದು ಕಡೆ ಇದ್ದು ಕೆಲಸ ಮಾಡತಕ್ಕಂತಹವರು, ಇದು ಲವ್ ಮ್ಯಾರೇಜೋ ಅರೇಂಜ್ಡ್ ಮ್ಯಾರೇಜೋ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾವುದೋ ಒಂದಾಗಿ ಇಬ್ಬರು ಒಂದು ಕಡೆ ಅನ್ಯೋನ್ಯತೆಯಿಂದ, ಅಮಿಕಬಿಲಿಟಿ ಅಂತ ಏನು ಹೇಳ್ತೀವೋ, ಆಗ ಇಬ್ಬರಲ್ಲೂ ಹೊಂದಾಣಿಕೆ ಬೆಳೆಯುತ್ತೆ. ಕೆಲವರು ಹೇಳ್ತಾರೆ ಲವ್ ಮ್ಯಾರೇಜ್ ಆದ್ರೆ ತುಂಬಾ ದಿವಸಗಳಿಂದ ಪರಿಚಯ ಇದ್ಬಿಟ್ಟಿರುತ್ತೆ, ಹೊಂದ್ಕೊಂಡು ಹೋಗ್ತಾರೆ ಅಂತ. ಎಷ್ಟು ಮಹಾ ಪರಿಚಯ ಇರುತ್ತೆ? 1-2 ವರ್ಷವೋ 1 ವರ್ಷವೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಬ್ಬರನ್ನೊಬ್ಬರು ನೋಡಿರ್ತಾರೆ. ನಿಜವಾದಂತಹ ಅವರ ಗುಣಗಳು ಯಾರಿಗೂ ಗೊತ್ತಿರುತ್ತೆ? ಯಾರಿಗೂ ಗೊತ್ತಿರೋದಿಲ್ಲ. ಸುಮಾರು ಲವ್ ಮ್ಯಾರೇಜಸ್ ಫೇಲ್ಯೂರ್ ಆಗಿಬಿಡುತ್ತೆ. ಇದರಲ್ಲಿ ಇವಾಗ ಜಾತಿಯ ಪದ್ಧತಿಯೂ ಒಂದು ಬಂದುಬಿಡುತ್ತೆ. ಈ ಎಲ್ಲ ಕಾರಣಗಳಿಂದ ಇದು ಖಂಡಿತವಾಗಿಯೂ ಫೇಲ್ಯೂರ್ ಆಗುತ್ತೆ. ಅಟ್ಲೀಸ್ಟ್ ಅರೇಂಜ್ಡ್ ಮ್ಯಾರೇಜ್ ಆದರೂ ಆದರೆ ಅಪ್ಪ ಅಮ್ಮಂದರಾದರೂ ಹೋಗಿ ಜೊತೆಯಲ್ಲಿರತಕ್ಕಂತಹದ್ದು, ಆ ಮಕ್ಕಳನ್ನು ನೋಡಿಕೊಳ್ಳತಕ್ಕಂತಹದ್ದು, ಗಂಡ ಹೆಂಡತಿಯರನ್ನ ಕೆಲಸಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡತಕ್ಕಂತಹದ್ದು. ಹೀಗಾಗಿ ಆ ಸಂಸಾರಗಳು ಒಂದು ರೀತಿಯಲ್ಲಿ ಒಂದುಗೂಡಿಸಿಕೊಂಡು ಇರತಕ್ಕಂತಹದ್ದಕ್ಕೆ ಸಾಧ್ಯವಾಗುತ್ತೆ. ಏನೇ ಆದರೂ ಮದುವೆಗಳು ಚಿಕ್ಕ ವಯಸ್ಸಿನಲ್ಲಿ ಆದಾಗ, ಬಾಂಧವ್ಯ ಹತ್ತಿರದಲ್ಲಿ ಏರ್ಪಟ್ಟ ಹಾಗೆ ವಯಸ್ಸಾದ ನಂತರ ಆಗೋದು ತುಂಬಾ ಕಷ್ಟ. ಯಾಕೆಂತಂದ್ರೆ ಇಬ್ಬರಿಗೂ ಚೆನ್ನಾಗಿ ಮೆಚ್ಯೂರಿಟಿ ಬಂದ್ಬಿಟ್ಟಿರುತ್ತೆ, ಇಬ್ಬರಿಗೂ ಯಾವುದೇ ಆಸಕ್ತಿ ಇರೋದಿಲ್ಲ. ಅಯ್ಯೋ ಇಷ್ಟೇ ಲೈಫ್ ಅಂತ ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ, ಏನೂ ಬೇಕಿಲ್ಲ. ಇದರ ಮಧ್ಯದಲ್ಲಿ ಒಂದು ಮಗು ಆಗ್ಬಿಟ್ರೆ ಅದಷ್ಟೇ ಲೈಫು, ಬೇರೆ ಇವರಿಬ್ಬರ ಮಧ್ಯೆ ಬಾಂಧವ್ಯ ಇರೋದೇ ಇಲ್ಲ. ಇದನ್ನ ನಾನು ಎಷ್ಟೋ ಜನ ದಂಪತಿಗಳಲ್ಲಿ ನನ್ನ ಬಳಿ ಕೌನ್ಸಿಲಿಂಗ್ ಬರ್ತಾರೆ, ನಾನು ನೋಡಿದ್ದೀನಿ ಅವರ ಒಂದು ಹಣೆ ಬರಹವನ್ನ. ಎಷ್ಟೋ ಜನಕ್ಕೆ ಹೀಗಾಗಿರೋದುಂಟು. ಅಮ್ಮ, ನೀವು ಇವಾಗ ಮಾತಾಡ್ತಾ ಅಷ್ಟವರ್ಷಾತ್ ಭವೇತ್ ಕನ್ಯಾ ಅಂತ ಹೇಳಿದ್ರಿ, ಹೀಗಂದ್ರೆ ಅರ್ಥ ಏನು? ಹಿಂದಿನ ಕಾಲದಲ್ಲಿ ಒಂದು ಕನ್ಯೆಗೆ 8 ವರ್ಷಕ್ಕೆ ಮದುವೆ ಮಾಡಬೇಕು ಅಂತ ಇತ್ತು. ಪ್ರತಿಯೊಬ್ಬ ಹೆಣ್ಣು 8ನೇ ವರ್ಷಕ್ಕೆ ಮದುವೆ ಮಾಡಿಬಿಡ್ತಾ ಇದ್ರು. ಅದಕ್ಕೆ ಕಾರಣಗಳು 1000. ಆ ಹುಡುಗನಿಗೂ ಒಂದು 10-15 ವರ್ಷ ವಯಸ್ಸಾಗ್ತಾ ಇತ್ತು.
ಆವಾಗ ನನ್ನ ಕಾಲದಲ್ಲಿ ಒಂದು 10 ವರ್ಷ 8 ವರ್ಷ ಡಿಫರೆನ್ಸಲ್ಲಿ ಮದುವೆ ಮಾಡ್ತಾ ಇದ್ರು. ಈ ಹುಡುಗಿಗೆ ಎಲ್ಲ ಕೆಲಸಗಳನ್ನು ಕಲಿಸ್ಕೊಡ್ತಾ ಇದ್ರು, ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ರು, ಸಂಸ್ಕೃತವನ್ನು ಧಾರಾಳವಾಗಿ ಕಲಿಸ್ಕೊಡ್ತಾ ಇದ್ರು. ನಾನು ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದರೆ, ನೀವು ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಇರಬಹುದು, ಅಥವಾ ನಿಮಗೆ ಹಿಂದಿನ ಕಾಲದ ಮೈತ್ರೇಯಿ, ಗಾರ್ಗಿ, ಲೋಪಾಮುದ್ರಿ ಇಂತಹವರಿರಬಹುದು. ಇವರೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಮನೆಯ ಕೆಲಸಗಳನ್ನು ಕಲಿತುಕೊಂಡು ಗಂಡನೊಡನೆ ಹೇಗೆ ಬಾಳಬೇಕು ಅನ್ನುವುದನ್ನು ಅರ್ಥ ಮಾಡ್ಕೊಳ್ತಾ ಇದ್ರು. ಇದನ್ನ ಮದುವೆ ಅಂತ ಆದ ತಕ್ಷಣ ತಾಯಿ ಮೊಟ್ಟ ಮೊದಲು ನೀನು ಹೀಗೆ ಕೂತ್ಕೋಬೇಕು, ಹೀಗೆ ನಿಂತ್ಕೋಬೇಕು, ಹೀಗೆ ಗಂಡನೊಡನೆ ನಡ್ಕೋಬೇಕು, ಆಗ ಸಂಸಾರ ಉದ್ಧಾರವಾಗತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ 8 ವರ್ಷದಲ್ಲಿ ಮದುವೆ ಆದರೆ ಒಂದು 12-13 ವರ್ಷಕ್ಕೆ ಮೆಚ್ಯೂರ್ ಆಗ್ತಿದ್ರು. ಮುಂದಿನ ಜೀವನವನ್ನು ಹೇಗೆ ಸಾಗಿಸಬೇಕು ಅಂತ ಹೇಳಿಕೊಡ್ತಾ ಇದ್ರು. ಇದರಿಂದ ಆಮೇಲೆ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ರು. ಜೀವನ ಅನ್ನತಕ್ಕಂತಹದ್ದು ಒಂದು ರೀತಿಯ ಹೊಂದಾಣಿಕೆ, ಗಂಡನೊಂದಿಗೆ ಹೆಚ್ಚಿಗೆ ಜಗಳ ಆಡಬಾರದು, ಯಾಕೆಂದ್ರೆ ಅವಯಸ್ಸಲ್ವಾ, ಆ ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಹೋಗಬೇಕು. ಅಮ್ಮ ಹೇಳಿಕೊಟ್ಟಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಅಂತ 1-2-3 ವರ್ಷಗಳು ಹೊಂದ್ಕೊಂಡು ಬಿಟ್ರೆ ಆಮೇಲೆ ತಾನಾಗಿ ಬಾಂಧವ್ಯ ಹೇಳ್ಕೊಟ್ಟಿದ್ದು ಎಂದೆಂದಿಗೂ ಇರುತ್ತೆ ಅಂತ ಹೇಳ್ತಾರಲ್ಲ, ಆಮೇಲೆ ತಾನಾಗಿ ಬಾಂಧವ್ಯ ಬೆಳೆದು ಬಿಡುತ್ತೆ. ಇವಾಗ ಇವ್ರಿಗೂ 30 ವರ್ಷ ಆಗಿರುತ್ತೆ, ಇವ್ರಿಗೆ ಹೇಳ್ಕೊಟ್ರೆ ನೀನ್ ಯಾರು ಹೇಳ್ಕೊಡ್ದು, ನಿನಗೆ ನಾನೇ ಹೇಳ್ಕೊಡ್ತೀನಿ ಅಂತಾರೆ. ಆ ಹುಡುಗಂಗೂ 32-33 ವರ್ಷ ಆಗಿರುತ್ತೆ, ನನಗೆ ನೀನು ಪಾಠ ಕಲ್ಸೋಕೆ ಬರಬೇಡ, ನನಗೆ ಹೇಗೆ ಬದುಕಬೇಕು ಅಂತ ನನಗೆ ಗೊತ್ತಿದೆ ಅಂತಾರೆ. ಇಬ್ಬರನ್ನೂ ಹೊಂದ್ಕೊಂಡು ಹೋಗಿ ಅಂತಂದರೆ ನಮ್ಮ ಲೈಫ್ ನಮಗೇನು ಅಂತ ಗೊತ್ತಿದೆ, ನೀನು ಹೇಳಬೇಡ ಅಂತ ಹೇಳ್ತಾರೆ. ಈ ಎಲ್ಲ ತಾಪತ್ರಯಗಳು ಬಂದು ಕಲ್ಯಾಣ ಮಸ್ತು ಹೋಗ್ಬಿಟ್ಟು ವಿಚ್ಛೇದನಗಳು ಜಾಸ್ತಿ ಆಗ್ಬಿಟ್ಟಿದೆ. ಆ ಕಲ್ಯಾಣ ಮಸ್ತುವಿನ ಒಂದು ಉದ್ದೇಶ ನಮ್ಮದೇನು ಅಂದರೆ ಈ ವಿಚ್ಛೇದನಗಳು ಆಗಬಾರದು. ಎಂತಹ ಪರಿಸ್ಥಿತಿಯಲ್ಲಾದರೂ ಅವರು ಹೊಂದಾಣಿಕೆಯಿಂದ ಇರಬೇಕು ಅಂತಂದರೆ ಇಲ್ಲಿನ ಜ್ಯೋತಿಷಿಗಳ ಬಳಿ ಬಂದು ಆ ಜಾತಕವನ್ನ ತೋರಿಸಿ ಆ ಜಾತಕಗಳು ಹೊಂದಾಣಿಕೆಯಾಗತ್ತಾ, ವಯಸ್ಸೇ ಆಗಿರಲಿ, 30 ವರ್ಷವೇ ಆಗಿರಲಿ, 28 ವರ್ಷವೇ ಆಗಿರಲಿ, ಆ ಎರಡರಲ್ಲೂ ಅಮಿಕಬಲಿಟಿ ಇದೆಯಾ, ಜಾತಕಗಳು ಹೊಂದಾಣಿಕೆಯಾಗತ್ತಾ, ಇದನ್ನ ನೋಡಿದಾಗ ಅದು ಹೊಂದಾಣಿಕೆಯಾಗತ್ತೆ ಅಂತ ನಿಮಗೆ ಜ್ಯೋತಿಷಿಗಳ ಮೂಲಕ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅಂತಹ ದಂಪತಿಗಳು 100 ಕಾಲ ಚೆನ್ನಾಗಿ ಬಾಳ್ತಾರೆ. ಯಾವುದೇ ವಿಧವಾದಂತಹ ತೊಂದರೆಗಳು ವಿಚ್ಛೇದನಗಳು ಇಲ್ಲದೆ ಜೀವನ ಸುಗಮವಾಗಿ ಸಾಗತ್ತೆ. ಅಂತಹವರು ಜಾತಕವನ್ನು ತೋರಿಸದೆ ಹೊರಟೋದ್ರೆ ನಿಜವಾಗಿಯೂ ಸ್ವಲ್ಪ ತೊಂದರೆಗೆ ಈಡಾಗಬಹುದೇನೋ. ಎಚ್ಚರದಿಂದ ಇದಿಷ್ಟನ್ನು ಮಾಡಿದರೆ ಇದು ಶುಭ ಅಂತ ಹೇಳಬಹುದು. ವೀಕ್ಷಕರೇ, ನಮ್ಮ ಮಾತನ್ನು ನಾವು ಮುಂದುವರಿಸ್ತೀವಿ. ಆದರೆ ಇವಾಗ ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ www.srishankaramatrimony.com ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿರುವಂಥ ಪ್ರೊಫೈಲ್ಗಳನ್ನ ನೋಡಿ ಬರೋಣ ಬನ್ನಿ. ನಾಗೇಂದ್ರ ರಾವ್, ಏಜ್ 33, ಕ್ಯಾಸ್ಟ್ ಕ್ಷತ್ರಿಯ, SSM ID SSM 62382, ಎಜುಕೇಷನ್ ಡಿಪ್ಲೊಮಾ. ಅನೂಪ್ ಶ್ಯಾಮ್ ಸುಂದರ್, ಏಜ್ 25, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 35474, ಎಜುಕೇಷನ್ ಬ್ಯಾಚುಲರ್ಸ್. ಪ್ರಭು ಮೋಹನ್, ಏಜ್ 34, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 57536. ರಮಣ ಸಾಯಿ ಬಾಲಸುಂದರನ್, ಏಜ್ 30, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 62788, ಎಜುಕೇಷನ್ ಮಾಸ್ಟರ್ಸ್. ಕೃಷ್ಣನ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 63989, ಎಜುಕೇಷನ್ ಬ್ಯಾಚುಲರ್ಸ್. ಮಂಜುಳಾ, ಏಜ್ 28, ಕ್ಯಾಸ್ಟ್ ಲಿಂಗಾಯತ್, SSM ID SSM 63843, ಎಜುಕೇಷನ್ ಮಾಸ್ಟರ್ಸ್. ಹರಿಗೋಪಾಲಕೃಷ್ಣನ್, ಏಜ್ 42, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 10136, ಎಜುಕೇಷನ್ ಮಾಸ್ಟರ್ಸ್. ವೈಷ್ಣವಿ ಶಂಕರ್, ಏಜ್ 23, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 53963. ರಾಘವೇಂದ್ರನ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧ್ವ, SSM ID SSM 31814. ಜೋಶಿ ರಾಘವೇಂದ್ರ, ಏಜ್ 33, ಕ್ಯಾಸ್ಟ್ ಶ್ರೀ ವೈಷ್ಣವ, SSM ID SSM 39640, ಎಜುಕೇಷನ್ ಬ್ಯಾಚುಲರ್ಸ್. ಸುದರ್ಶನ್ ಶ್ರೀಧರ್, ಏಜ್ 27, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 50841, ಎಜುಕೇಷನ್ ಮಾಸ್ಟರ್ಸ್. ಶ್ರೀವತ್ಸನ್ ಎಸ್ ಅಯ್ಯಂಗಾರ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, SSM ID SSM 55408, ಎಜುಕೇಷನ್ ಬ್ಯಾಚುಲರ್ಸ್. ಶ್ರೀಹರಿ ಲಕ್ಷ್ಮೀ ನರಸಿಂಹನ್, ಏಜ್ 36, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, SSM ID SSM 57965,
Education Bachelor's. Vikram Sridhar, age 29, caste Brahmin Iyengar, SSM ID SSM 56892, Education Bachelor's. Rajalakshmi Narayanan, age 26, caste Iyer, SSM ID SSM 57722, Education Bachelor's. Chandramouli Patanjali, age 30, caste Brahmin, SSM ID SSM 16674, Education Masters. Karthik Jagannathan, age 33, caste Brahmin Iyer, SSM ID SSM 3714, Education Masters. Krishna Kumar, age 37, caste Brahmin Iyer, SSM ID SSM 20244, Venkata Subramaniam, age 32, caste Brahmin Iyer, SSM ID SSM 46418. Ishwaran Hariharan, age 36, caste Brahmin Iyer, SSM ID SSM 9471, Education Masters. Muralidhar, age 33, caste Brahmin Iyer, SSM ID SSM 32172, Education Masters. Lata Gopal, age 34, caste Mudaliar, SSM ID SSM 46045, Education Masters. G. Prakash, age 32, caste Brahmin Vadama, SSM ID SSM 35053, Education Bachelor's. Karthik, age 29, caste Brahmin Iyer, SSM ID SSM 22421, Education Masters. Balaguru K. Krishnan, age 29, caste Brahmin Velnad, SSM ID SSM 25776. Sudarshan, age 39, caste Brahmin Smartha, SSM ID SSM 33503. Venkataramanan, age 34, caste Brahmin Iyer, SSM ID SSM 17972, Education Masters. Shreyas, age 29, caste Brahmin Vadama, SSM ID SSM 48665, Education Masters. ವೀಕ್ಷಕರೇ, ಪ್ರೊಫೈಲ್ಗಳನ್ನ ನೋಡಿದ್ರಿಯಲ್ಲ. ಈ ಪ್ರೊಫೈಲ್ಸ್ ಎಲ್ಲನೂ ಕೂಡ www.srishankaramatrimony.com ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿರುವಂಥ ಪ್ರೊಫೈಲ್ಗಳು. ನೀವು ನಿಮ್ಮ ಬಾಳ ಸಂಗಾತಿಯನ್ನು ಹುಡುಕ್ತಾ ಇದ್ದರೆ ನೀವು ಕೂಡ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಫ್ರೀಯಾಗಿ ರಿಜಿಸ್ಟರ್ ಮಾಡಿಕೊಂಡು ನೀವು ಪ್ರೊಫೈಲ್ಗಳನ್ನ ಹುಡುಕ್ಬೋದು. ಈ ಪ್ರೊಫೈಲ್ಗಳಿಗೆ ಐಡಿಗಳಿರುತ್ತೆ, ಐಡಿನ ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ಇದೇ ನಮ್ಮ ಕಾರ್ಯಕ್ರಮ ಕಲ್ಯಾಣ ಮಸ್ತು ಕಾರ್ಯಕ್ರಮ ಇವತ್ತು ರಾತ್ರಿ 11 ಗಂಟೆಯಿಂದ 12 ಗಂಟೆಗೆ ಮರುಪ್ರಸಾರವಾಗುತ್ತೆ. ಸೊ ನೀವು ಇವಾಗ ನೋಟ್ ಮಾಡ್ಕೊಳ್ಳಿಲ್ಲ ID ನಂಬರ್ಸ್ ಅಂತ ಹೇಳಿದ್ರೆ ಮತ್ತೆ ಮರುಪ್ರಸಾರ ಆಗುವಂತಹ ಟೈಮ್ನಲ್ಲಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ನೀವು ನೋಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಲಲಿತಾ ನಾರಾಯಣ ಸ್ವಾಮಿ ಅವ್ರ ಜೊತೆ ನಮ್ಮ ಮಾತನ್ನು ಮುಂದುವರಿಸೋಣ ಬನ್ನಿ. ಅಮ್ಮ, ಇವಾಗ ಇಷ್ಟೊತ್ತು ನಾವು ಮಾತಾಡ್ತಾ ಇದ್ವಿ ಹೇಗೆ ಪ್ರೊಫೆಷನ್ನು ಕೆರಿಯರು ಫಸ್ಟ್ ಪ್ರಯಾರಿಟಿ ಆಗಿದೆ ದಂಪತಿಗಳಿಗೆ ಅಂತ. ಅದೇ ಥರ ಕೆಲವೊಂದು ಹುಡುಗ ಹುಡುಗಿ ಪ್ರೇಮ ವಿವಾಹ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಫಸ್ಟು ಒಂದು ಸ್ವಲ್ಪ ವರ್ಷಗಳೆಲ್ಲನೂ ಆರಾಮಾಗಿ ಅನ್ಯೋನ್ಯವಾಗಿ ಕಳೀತಾರೆ. ನಂತರ ಅವರ ಮಧ್ಯೆ ಏನೋ ತೊಂದರೆ ಆಗುತ್ತೆ. ಈ ಥರ ಈ ತೊಂದರೆ ಆದಾಗ ಅವಾಗ ಜಾತಕ ಹಿಡ್ಕೊಂಡು ಬರ್ತಾರೆ, ಜಾತಕ ತೋರಿಸೋಣ ಜ್ಯೋತಿಷಿ ಹತ್ರ, ಏನಕ್ಕೆ ಹೀಗಾಗ್ತಾ ಇದೆ ಅಂತ. ಆ ಟೈಮ್ನಲ್ಲಿ ಅವರ ಒಂದು ಜಾತಕದಲ್ಲಿ ಒಂದು ದೋಷ ಅಥವಾ ಕುಂದು ಏನಾದ್ರು ಕಂಡು ಬಂದರೆ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಇನ್ನು ನಂತರ ಅವರು ಸುಖವಾಗಿರೋಕೆ ಸಾಧ್ಯ ಇದೆಯಾ? ಜೀವನ ಸರಿ ಹೋಗೋದಿಕ್ಕೆ ಸಾಧ್ಯ? ಅದು ನಿಮ್ಮ ಪ್ರಶ್ನೆ. ಹೌದು. ಪ್ರೇಮ